ನಮ್ಮ ವಿಖ್ಯಾತರೆಲ್ಲ ಮಸ್ತ್ ಸಮಾಜ ಸೇವೆ ಮಾಡ್ತೊಂದಿಲ್ಲ ಒಂಜಿ ಪಾಪ ಯೂಟ್ಯೂಬ್ ಚಾನಲ್ ಬರ್ತಂದಾರೆ ಗೆಡ್ಡಾವಡ್ ವಿಖ್ಯಾತ ಅಣ್ಣವ್ರ ಬಗ್ಗೆ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಒಬ್ಬರು ಯೂಟ್ಯೂಬರ್ ಆಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ, ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇವರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇತ್ತೀಚೆಗೆ ನಾವು ಕೂಡ ನಮ್ಮ ಒಂದು ಕೆಲಸ ಕಾರ್ಯಗಳ ಮೂಲಕ ಸುಳ್ಯ ತಾಲೂಕಿನಲ್ಲಿ ಒಂದು ತಾಯಿಗೆ ಮನೆ ಇಲ್ಲದ ಸಂದರ್ಭದಲ್ಲಿ ಮನೆಯನ್ನ ಕೊಟ್ಟಿಕೊಡೋದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ವಿ. ಆ ಸಂದರ್ಭದಲ್ಲಿ ನನಗೆ ಬೆಂಗಳೂರಿನಿಂದ ಪ್ರಪ್ರಥಮ ಕರೆಯನ್ನ ಮಾಡಿ ಆ ಸುಳ್ಯದಲ್ಲಿರ್ತಕ್ಕಂಥ ತಾಯಿಗೆ ಮನೆ ಕಟ್ಟುವುದಕ್ಕೆ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿಯಲ್ಲಿ ಶ್ರೀಯುತ ಜನಸ್ನೇಹಿ ಯೋಗೀಶ್ ಹಾಗೇನೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರ ಜೊತೆಗೆ ಎರಡನೆಯ ಕರೆ ಬಂದಿರೋದು, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಕೂಡ, ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಆ ಕಾಡಿನಲ್ಲಿರ್ತಕ್ಕಂಥ ಒಂಟಿ ತಾಯಿಯ ನೆರವಿಗೆ ನಾನು ಸ್ಪಂದಿಸ್ತೇನೆ, ಯಾರು ಸಹಕಾರ ಕೊಡದಿದ್ರೆ ನಾನು ನನ್ನ ಸ್ವತಃ ಮನೆಯನ್ನ ಕಟ್ಟಿಕೊಡ್ತೇನೆ ಅಂತ ಹೇಳಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರು ಶ್ರೀಯುತ ರೂಪೇಶ್ ಶೆಟ್ಟಿ ಅವರು. ನೇರವಾಗಿ ನನಗೆ ಕರೆಯನ್ನ ಮಾಡಿ ಹೇಳಿದರು, ಅಂತಹ ದೊಡ್ಡ ಮನಸ್ಸು ಕೇವಲ ಅವರು ಸೆಲೆಬ್ರಿಟಿಗಳಾಗಿ ಮಾತ್ರ ಇಲ್ಲ, ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವಂತಹ ದೊಡ್ಡ ಗುಣವನ್ನ ಹೊಂದಿರತಕ್ಕಂಥ ಎರಡು ಸ್ಟಾರ್ಗಳು ಇವತ್ತು ಜನಸ್ನೇಹಿ ಯೋಗೀಶ್ ಹಾಗೇನೆ ರೂಪೇಶ್ ಶೆಟ್ಟಿ ಅವರು. ಅದನ್ನ ಇವತ್ತು ನೆನಪಿಸಿಕೊಳ್ಳಬೇಕಿತ್ತು. ಅಂತ ವ್ಯಕ್ತಿಗಳಿಗೆ ನಮ್ಮ ಸಹಕಾರ ಇರಲಿ. ಒಳ್ಳೆಯ ಆಯ್ಕೆಯನ್ನ ಇವತ್ತು ಬ್ರೈಟ್ ಭಾರತ್ ಅತಿಥಿಗಳ ರೂಪದಲ್ಲಿ ಮಾಡಿಕೊಂಡಿದೆ ಅಂತ ಹೇಳಿಕೊಳ್ತಾ, ವಿಖ್ಯಾತ ಅಣ್ಣವ್ರ ಬಗ್ಗೆ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಒಬ್ಬರು ಯೂಟ್ಯೂಬರ್ ಆಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ, ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇವರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಅನೇಕ ಪುಣ್ಯದ ಕೆಲಸಗಳಾಗಲಿ. ಮೊನ್ನೆ ಒಂದು ವಿಡಿಯೋ ನೋಡಿದಾಗ ಭಾಳ ನೋವಾಯಿತು. ನಾನು ಅಣ್ಣನಿಗೆ ಫೋನ್ ಮಾಡಿ ಹೇಳಿದೆ, ಅಣ್ಣ ನೀವೇನು ವರಿ ಮಾಡಬೇಡಿ, ಆ ಫುಲ್ಲು ಮನೆ ನಾನು ಕಟ್ಟಿಸ್ಕೊಡ್ತೀನಿ ಅಣ್ಣ. ಅಂದರೆ ನಾನಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನ ಕಟ್ಟಿಸ್ಕೊಡ್ತಾರೆ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ. ಇವತ್ತು ಅವ್ರಿಗೆ ಒಂದು ಮನೆಯ ನಿರ್ಮಾಣ ಮಾಡಿ ನೆಮ್ಮದಿಯಾಗಿರೋದಕ್ಕೊಂದು ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಆಯುಷು ಆರೋಗ್ಯ ಕೊಡಲಿ, ಎಲ್ರಿಗೂ ಒಳ್ಳೇದಾಗಲಿ. ನನಗೆ ಮತ್ತೊಮ್ಮೆ ಆಲ್ ದಿ ವೆರಿ ಬೆಸ್ಟ್ ನೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಧನ್ಯವಾದ. ಸಾರಿ ಅಂಜನೆ ಪಂಡ್ರೆ ಮರತನೆ ನಮ್ಮ ವಿಖ್ಯಾತರೆಲ್ಲ ಮಸ್ತ್ ಸಮಾಜ ಸೇವೆ ಮಾಡ್ತೊಂದಿಲ್ಲ ಒಂಜಿ ಪಾಪ ಯೂಟ್ಯೂಬ್ ಚಾನಲ್ ಬರ್ತಂದಾರೆ ಗೆಡ್ಡಾವಡ್ ಅಂಚನೆ ಶಾಸಕರಿಗೆ ಕಾದಿಂದ ಹೇಗಂತ ಪಂಡ ಅವ್ರಿಗೆ ಥ್ಯಾಂಕ್ಸ್ ಪಂಡ್ರೆ ಐಕ್ಯಾನ್ ಕಾತು ನಿಜ ಎಕಡೆ ಪೋಪುನ ಅಲ್ಲ ಯಾಕಂತ ಪಂಡ ಸರ್ ಪಕ್ಷ ಒವ್ವೇ ಪಂಡೆ ನಮ್ಮ ಪಕ್ಷದ ಆ ಚರ್ಚೆಡ್ ಮಾತ ಭಾಗವಹಿಸುವ ಕಲಾವಿದರತ್ತೆ ಹಣ ಒಂಜಿ MLA ಅದು ನಾಡು ಒಂಜಿ ತುಳುವೆ ಅದು ಸುರುಕು ಈರವು ದಾದ ಸ್ವರದ ಇರ್ತಾರೆ ಸರ್. ಅವು ಪ್ರತಿಯೊರಿ ತುಳುವನ ಮನಸ್ಸದ ಆಸೆ, ಅವು ಕೇವಲ ಸ್ವರ ಹತ್ತ ಸರ್ ಅವು ಆವೋಡು ಸರ್ ಆಯ್ನದು ಬೇಗ ಆಪುಲಕ ಮಲ್ತಾರ ನಾಡ ಈ ಸ್ವರದಾರ ದೆರ್ತಿನೇಗೆ ಪ್ರೌಡ್ ಇಲ್ಲ ಯಾಕೆ ನಿಜವಾದ ಅರ್ಥ ಬರ್ಬೋದು ನೆಡ್ಡಾವಡ್ ಸರ್. ಥ್ಯಾಂಕ್ ಯು ಸೋ ಮಚ್.